ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬಿಜಾಪುರ್ ಕೊಪ್ಪಲ್ ಯೂಟ್ಯೂಬ್ ಚಾನೆಲ್. ಇಂದು ನಾವು ಕರ್ನಾಟಕದ ಸಾವಿರಾರು ಬೀದಿ ವ್ಯಾಪಾರಿಗಳಿಗೆ ಸಂಬಂಧಿಸಿದ ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಸುತ್ತಮುತ್ತ ಹಣ್ಣು, ತರಕಾರಿ, ಹೂವು, ಟೀ, ಚಾಟ್, ಬಟ್ಟೆ ಮತ್ತು ಇನ್ನಿತರ ವಸ್ತುಗಳನ್ನು ಮಾರುವ ಅನೇಕ ಬೀದಿ ವ್ಯಾಪಾರಿಗಳಿದ್ದಾರೆ. ಕೆಲವರು ಇವರನ್ನು ಅಕ್ರಮ ವ್ಯಾಪಾರಿಗಳು ಎಂದು ಭಾವಿಸುತ್ತಾರೆ, ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಭಾರತ ಸರ್ಕಾರವು 2014ರಲ್ಲಿ ಸ್ಟ್ರೀಟ್ ವೆಂಡರ್ಸ್ ಪ್ರೊಟೆಕ್ಷನ್ ಆಫ್ ಲೈವ್ಲಿಹುಡ್ ಅಂಡ್ ರೆಗ್ಯುಲೇಷನ್ ಆಫ್ ಸ್ಟ್ರೀಟ್ ವೆಂಡಿಂಗ್ ಆಕ್ಟ್ ಎಂಬ ಕಾನೂನನ್ನು ಜಾರಿಗೆ ತಂದಿತು. ಈ ಕಾನೂನಿನ ಮುಖ್ಯ ಉದ್ದೇಶ ಬೀದಿ ವ್ಯಾಪಾರಿಗಳ ಜೀವನೋಪಾಯವನ್ನು ರಕ್ಷಿಸುವುದು ಮತ್ತು ಅವರ ವ್ಯಾಪಾರವನ್ನು ನಿಯಮಬದ್ಧಗೊಳಿಸುವುದು. ಕರ್ನಾಟಕದಲ್ಲಿಯೂ ಈ ಕಾನೂನಿನ ಪ್ರಕಾರ ಸ್ಥಳೀಯ ನಗರಸಭೆ, ಮಹಾನಗರ ಪಾಲಿಕೆ ಮತ್ತು ಇತರ ಸ್ಥಳೀಯ ಸಂಸ್ಥೆಗಳು ಬೀದಿ ವ್ಯಾಪಾರಿಗಳ ಸಮೀಕ್ಷೆ ನಡೆಸಬಹುದು. ಅರ್ಹರಿಗೆ ಸರ್ಟಿಫಿಕೇಟ್ ಆಫ್ ವೆಂಡಿಂಗ್ ಅಥವಾ ಗುರುತಿನ ಪ್ರಮಾಣಪತ್ರ ನೀಡಲಾಗುತ್ತದೆ. ಪ್ರತಿ ನಗರದಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಎಂಬ ಸಮಿತಿಯನ್ನು ರಚಿಸಲಾಗುತ್ತದೆ. ಈ ಸಮಿತಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಬೀದಿ ವ್ಯಾಪಾರಿಗಳ ಪ್ರತಿನಿಧಿಗಳೂ ಇರುತ್ತಾರೆ. ಯಾರು ಎಲ್ಲಿ ವ್ಯಾಪಾರ ಮಾಡಬಹುದು, ಯಾವ ಪ್ರದೇಶಗಳನ್ನು ವ್ಯಾಪಾರ ವಲಯವಾಗಿ ಗುರುತಿಸಬೇಕು ಎಂಬ ವಿಷಯಗಳನ್ನು ಈ ಸಮಿತಿ ಪರಿಶೀಲಿಸುತ್ತದೆ. ಆದರೆ ಬೀದಿ ವ್ಯಾಪಾರಿಗಳಿಗೂ ಕೆಲವು ಜವಾಬ್ದಾರಿಗಳಿವೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಬೇಕು, ತುರ್ತು ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಬಾರದು, ರಸ್ತೆ ಸುರಕ್ಷತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು, ಸ್ಥಳೀಯ ಆಡಳಿತದ ನಿಯಮಗಳನ್ನು ಪಾಲಿಸಬೇಕು. ಅದೇ ಸಮಯದಲ್ಲಿ ಮಾನ್ಯತೆ ಪಡೆದ ಬೀದಿ ವ್ಯಾಪಾರಿಗಳನ್ನು ಸೂಕ್ತ ಕಾನೂನಿ ಪ್ರಕ್ರಿಯೆ ಅನುಸರಿಸದೆ ಏಕಾಏಕಿ ತೆರವುಗೊಳಿಸಬಾರದು. ಅವರಿಗೂ ತಮ್ಮ ಮಾತು ಹೇಳುವ ಅವಕಾಶ ಇರಬೇಕು. ನಮ್ಮ ಸಮಾಜದಲ್ಲಿ ಬೀದಿ ವ್ಯಾಪಾರಿಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತಾರೆ. ಅವರು ಕಡಿಮೆ ಬೆಲೆಯಲ್ಲಿ ಅಗತ್ಯ ವಸ್ತುಗಳನ್ನು ಜನರಿಗೆ ತಲುಪಿಸುತ್ತಾರೆ. ಸಾವಿರಾರು ಕುಟುಂಬಗಳ ಜೀವನೋಪಾಯ ಈ ಉದ್ಯೋಗದ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ನಾವು ಅವರಿಂದ ವಸ್ತುಗಳನ್ನು ಖರೀದಿಸುವಾಗ ಗೌರವದಿಂದ ವರ್ತಿಸೋಣ. ಅದೇ ಸಮಯದಲ್ಲಿ ಬೀದಿ ವ್ಯಾಪಾರಿಗಳು ಕಾನೂನು ಮತ್ತು ಸ್ಥಳೀಯ ನಿಯಮಗಳನ್ನು ಪಾಲಿಸುವುದು ಅಗತ್ಯ. ಬೀದಿ ವ್ಯಾಪಾರಿಗಳ ಹಕ್ಕುಗಳನ್ನು ಕಾಪಾಡುವುದು ಎಷ್ಟು ಮುಖ್ಯವೋ, ಸಾರ್ವಜನಿಕರ ಸುರಕ್ಷತೆ ಮತ್ತು ಸುಗಮ ಸಂಚಾರವನ್ನು ಕಾಪಾಡುವುದು ಅಷ್ಟೇ ಮುಖ್ಯ. ಈ ಎರಡರ ನಡುವೆ ಸಮತೋಲನ ಸಾಧಿಸುವುದೇ ಈ ಕಾನೂನಿನ ಉದ್ದೇಶ. ನೀವು ಬೆಂಗಳೂರಿನ ರಸ್ತೆಗಳಲ್ಲಿ ಪ್ರತಿದಿನ ಹಣ್ಣು ಮಾರುವವರು, ತರಕಾರಿ ಮಾರುವವರು, ಚಾಟ್ ಮಾಡುವವರು, ಹೂವು ಮಾರುವವರು, ಟೀ ಅಂಗಡಿಯವರು, ಬಜ್ಜಿ ಮಾಡುವವರು ಇವರನ್ನು ನೋಡಿರಬಹುದು. ಆದರೆ ಇವರ ಬದುಕಿನ ಹಿಂದಿನ ಕಥೆ ಏನು? ಬೆಳಿಗ್ಗೆಯಿಂದ ರಾತ್ರಿ ತನಕ ಅವರು ಹೇಗೆ ದುಡಿಯುತ್ತಾರೆ? ಇಂದು ಅವರ ನಿಜವಾದ ಜೀವನವನ್ನು ನೋಡೋಣ. ಬೆಳಗಿನ ಆರಂಭ. ಹೆಚ್ಚಿನ ವ್ಯಾಪಾರಿಗಳು ಬೆಳಗ್ಗೆ 3ರಿಂದ 5 ಗಂಟೆಯೊಳಗೆ ಎದ್ದೇಳುತ್ತಾರೆ. ಸಗಟು ಮಾರುಕಟ್ಟೆಗೆ ಹೋಗಿ ಸರಕು ಖರೀದಿಸುತ್ತಾರೆ. ಸಾಲ ಮಾಡಿ ಸರಕು ತರುವವರೂ ಇದ್ದಾರೆ. ನಂತರ ಆಟೋ, ಟೆಂಪೋ ಅಥವಾ ಕೈಗಾಡಿಯಲ್ಲಿ ಸರಕುಗಳನ್ನು ತೆಗೆದುಕೊಂಡು ತಮ್ಮ ಜಾಗಕ್ಕೆ ಬರುತ್ತಾರೆ. ದಿನದ ಹೋರಾಟ. ಬೆಳಿಗ್ಗೆ ವ್ಯಾಪಾರ ಶುರುವಾಗುತ್ತದೆ. ಕೆಲವೊಮ್ಮೆ ಒಳ್ಳೆಯ ವ್ಯಾಪಾರ, ಕೆಲವೊಮ್ಮೆ ಒಂದು ಗ್ರಾಹಕರೂ ಬರುವುದಿಲ್ಲ. ಮಳೆ ಬಂದರೆ ಸಮಸ್ಯೆ, ಬಿಸಿಲಾದರೆ ಮತ್ತೊಂದು ಸಮಸ್ಯೆ. ಆದರೂ ಜೀವನ ನಿಲ್ಲುವುದಿಲ್ಲ. ಕುಟುಂಬ. ಇವರ ಸಂಪೂರ್ಣ ಕುಟುಂಬ ಈ ಆದಾಯದ ಮೇಲೆಯೇ ಬದುಕುತ್ತದೆ. ಮಕ್ಕಳ ಓದು, ಮನೆಯ ಬಾಡಿಗೆ, ವಿದ್ಯುತ್ ಬಿಲ್, ಔಷಧಿ ಎಲ್ಲವೂ ಇದೇ ಆದಾಯದಿಂದ. ಸವಾಲುಗಳು. ಮಳೆ, ಟ್ರಾಫಿಕ್, ಸ್ಪರ್ಧೆ, ಸರಕು ಹಾಳಾಗುವುದು, ದಿನದ ಆದಾಯ ಕೆಲವೊಮ್ಮೆ ಶೂನ್ಯವಾಗುವುದು ಇವೆಲ್ಲವೂ ಇವರ ಜೀವನದ ಭಾಗ. ಆಶೆ. ಇಷ್ಟೆಲ್ಲ ಕಷ್ಟಗಳಿದ್ದರೂ ಅವರು ನಗುತ್ತಲೇ ಗ್ರಾಹಕರನ್ನು ಸ್ವಾಗತಿಸುತ್ತಾರೆ. ನಾಳೆ ಒಳ್ಳೆಯ ದಿನ ಬರುತ್ತದೆ ಎಂಬ ನಂಬಿಕೆಯೇ ಅವರನ್ನು ಮುಂದೆ ಸಾಗಿಸುತ್ತದೆ. ನಾವು ಪ್ರತಿದಿನ ಇವರಿಂದ ಏನಾದರೂ ಖರೀದಿಸುತ್ತೇವೆ, ಆದರೆ ಅವರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸಾಧ್ಯವಾದರೆ ಸ್ಥಳೀಯ ಬೀದಿ ವ್ಯಾಪಾರಿಗಳಿಂದ ಖರೀದಿ ಮಾಡಿ. ಅದು ಅವರ ಕುಟುಂಬಕ್ಕೆ ದೊಡ್ಡ ಸಹಾಯವಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.
ಎಷ್ಟು ನೀಟಾಗಿ ನಿಲ್ಲಿಸಿದ್ದಾರೆ. ಬೆಳಗ್ಗೆ ಮಾರ್ನಿಂಗ್ ಟೈಮ್ ಇಷ್ಟು ಆಟೋಗಳು ಬೀದಿ ಸೈಡ್ ನಿಂತಿರ್ತವೆ. ಇಷ್ಟು ಹೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು.